2023ರಲ್ಲಿ ಇಂದಿನ ವಿಡಿಯೋದಲ್ಲಿ 2, 3, 4 ಅಂಕಕ್ಕೆ ಖಂಡಿತವಾಗಿ ಬರ್ತಕ್ಕಂಥ ಪ್ರಶ್ನೆಗಳಿಗೆ ಉತ್ತರಗಳನ್ನು ನೋಡೋಣ. ಈ ವಿಡಿಯೋದಿಂದ ನೀವು ಮಿನಿಮಮ್ 10 ಕ್ವಶನ್ಸ್ ಆದರೂ ಕೂಡ ನಿಮ್ಮ ಕ್ವಶನ್ ಪೇಪರ್ಗಳಲ್ಲಿ ನೋಡ್ತೀರಿ. ಸೊ ಆಲ್ರೆಡಿ SSಲ್ಲಿ ನಾನು ಬಹಳ ಕ್ವಶನ್ ಪೇಪರ್ಗಳನ್ನ ಕೀ ಆನ್ಸರನ್ನು ಹಾಕಿದ್ದೀನಿ. ಅವನು ನೋಡದೇ ಇದ್ರೆ ತಾವು ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಒಂದು ಪ್ಲೇಲಿಸ್ಟ್ ಲಿಂಕ್ ಇದೆ. FA SA ಎಕ್ಸಾಮ್ ಕ್ವಶನ್ ಪೇಪರ್ 2023-24 ಅಲ್ಲಿ 9ನೇ ತರಗತಿ ಸಮಾಜ ವಿಜ್ಞಾನ ಅರ್ಧವಾರ್ಷಿಕ ಪರೀಕ್ಷೆಯ ಪ್ರಶ್ನೆ ಪತ್ರಿಕೆ ಉತ್ತರ ಸಹಿತ ಇದೆ, ಅದನ್ನು ನೋಡಿ. ಆಮೇಲೆ 9ನೇ ತರಗತಿ ಸಮಾಜ ವಿಜ್ಞಾನ ಅರ್ಧವಾರ್ಷಿಕ ಪರೀಕ್ಷೆ 2023 ಗ್ಯಾರಂಟಿ ಪ್ರಶ್ನೆಗಳು 60 ಅಬೋವ್ ಮಾರ್ಕ್ ಕ್ವಶನ್ಸ್ ವಿಡಿಯೋ ನೋಡಿ. ಆಮೇಲೆ ರಿವೈಸ್ಡ್ ಸಿಲೆಬಸ್ 9ನೇ ತರಗತಿ ಸಮಾಜ ವಿಜ್ಞಾನ ಪ್ರಶ್ನೋತ್ತರದಲ್ಲಿ ಪಾಠದ ಎಲ್ಲ ಕ್ವಶನ್ ಆನ್ಸರ್ಗಳಿದಾವೆ. 1-2 ತಾಸು ಆಗ್ತದೆ, ಕುಂತು ಚೆನ್ನಾಗಿ ಕೇಳಿದ್ದೆ ಆದರೆ ಖಂಡಿತವಾಗಿ ನೀವು ಔಟ್ ಮಾಡಲಿಕ್ಕೆ ಸಾಧ್ಯ ಇದೆ. ಇಲ್ಲಿಂದ ಬಹಳಷ್ಟು ರೀತಿಯಾಗಿರ್ತಕ್ಕಂಥ ಕ್ವಶನ್ಸ್ಗಳು ನಿಮ್ಮ ಎಕ್ಸಾಮಲ್ಲಿ ಬಂದೇ ಬರ್ತವೆ. ವಿಡಿಯೋನ ಲೈಕ್, ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮರೆಯದಿರಿ. ಕ್ವಶನ್ಸ್ ನೋಡಿದ ಕೂಡಲೇ ಗೊತ್ತಾಗ್ತದೆ, ಎಸ್ ಇದನ್ನು ಕೂಡ ನಮ್ಮ ಸರ್ ಹೇಳಿದರು, ಇದು ಕೂಡ ಇಂಪಾರ್ಟೆಂಟ್ ಕ್ವಶನ್ಸ್ ಅಂತ. ಫಸ್ಟ್ ವೆರಿ ಇಂಪಾರ್ಟೆಂಟ್ ಕ್ವಶನ್, ಏಸು ಕ್ರಿಸ್ತರ ಬೋಧನೆಗಳನ್ನು ಪಟ್ಟಿ ಮಾಡಿ. ಸೊ ಇಲ್ಲಿ ಏಸು ಕ್ರಿಸ್ತರು ತನ್ನ 30ನೆಯ ವಯಸ್ಸಿನಿಂದ 33ನೆಯ ವಯಸ್ಸಿನವರೆಗೆ ಪ್ಯಾಲೆಸ್ಟೈನ್ ಪ್ರಾಂತ್ಯದ ಹಲವು ಭಾಗಗಳಲ್ಲಿ ಸಂಚರಿಸಿ ದೈವತ್ವದ ಬಗೆಗೆ ಸರಳ ಬೋಧನೆಗಳನ್ನು ಮಾಡಿದರು. ಈ ಬೋಧನೆಗಳನ್ನು ಮಾಡುವ ಮೂಲಕ ಸಮಾಜಕ್ಕೆ ಶಾಂತಿ, ಕರುಣೆ, ಭದ್ರ ಬುನಾದಿಯೊಂದನ್ನು ನೀಡಿದರು. ಇವರ ಬೋಧನೆಗಳೆಂದರೆ ದೇವರು ಒಬ್ಬನೇ, ದಯಾಮಯನಾದ ದೇವರು ಸರ್ವ ಜೀವರಾಶಿಗಳ ತಂದೆ, ಪ್ರತಿಯೊಬ್ಬರಲ್ಲಿ ಸಹೋದರತ್ವ ಭಾವನೆ ಇರಬೇಕು, ನಾವು ಕಷ್ಟದಲ್ಲಿರುವವರನ್ನು ಪ್ರೀತಿಸಿದರೆ ದೇವರನ್ನು ಪ್ರೀತಿಸಿದಂತೆ, ಪರರಿಂದ ಯಾವುದನ್ನು ಬಯಸದೆ ನಾವು ಅವರ ಸೇವೆಯನ್ನು ಮಾಡಬೇಕು, ಮಾನವನ ಸೇವೆಯೇ ದೇವರ ಸೇವೆ, ಮಾನವನು ತನ್ನ ತಪ್ಪಿಗೆ ಪಶ್ಚಾತ್ತಾಪ ಪಟ್ಟರೆ ಅದಕ್ಕೆ ದೇವರಿಂದ ಕ್ಷಮಾಪಣೆ ಇದೆ, ನಿನ್ನ ಶತ್ರುವನ್ನು ನೀನು ಪ್ರೀತಿಸು, ನಿನಗೆ ಕೆಟ್ಟದ್ದನ್ನು ಬಯಸುವವರಿಗೆ ನೀನು ಒಳ್ಳೆಯದನ್ನು ಬಯಸು. ಏಸು ಕ್ರಿಸ್ತರ ಬೋಧನೆಗಳು ವೆರಿ ವೆರಿ ಇಂಪಾರ್ಟೆಂಟ್, ಖಂಡಿತ 3-4 ಮಾರ್ಕ್ಸ್ಗೆ ಬರ್ತದೆ. ಇನ್ನು ಮೊಹಮ್ಮದ್ ಪೈಗಂಬರರ ಜೀವನ ಕೂಡ ವೆರಿ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಪ್ರಶ್ನೆನೇ ಇದೆ ವಿದ್ಯಾರ್ಥಿಗಳೇ. ಸೊ ಇಲ್ಲಿ ಮೊಹಮ್ಮದ್ ಪೈಗಂಬರ್ ಅವರು ಸಾಮಾನ್ಯ ಶಕ ವರ್ಷ 570ರಲ್ಲಿ ಮೆಕ್ಕಾದಲ್ಲಿ ಜನಿಸ್ತಾರೆ. ತಂದೆ ಅಬ್ದುಲ್ಲಾ, ತಾಯಿ ಅಮೀನಾ. ಬಾಲ್ಯದಲ್ಲಿ ತನ್ನ ತಂದೆ ತಾಯಿಯನ್ನು ಕಳೆದುಕೊಂಡು ಚಿಕ್ಕಪ್ಪನ ಆಶ್ರಯದಲ್ಲಿ ಬೆಳೀತಾರೆ. ಆರಂಭದಲ್ಲಿ ಕುರಿ ಕಾಯ್ತಕ್ಕಂಥ ಕೆಲಸವನ್ನು ಮಾಡಿ ಚಿಕ್ಕಪ್ಪನ ಜೊತೆಯಲ್ಲಿ ವ್ಯಾಪಾರಕ್ಕೆ ಮೆಕ್ಕಾ ಮತ್ತು ಸಿರಿಯಾ ಪ್ರದೇಶಗಳಿಗೆ ಭೇಟಿ ಕೊಡ್ತಾರೆ. ಆಗ ಮೆಕ್ಕಾದ ಶ್ರೀಮಂತ ವಿಧವೆ ಖದೀಜರ ಪರಿಚಯವಾಗಿ ಸೇವಾ ನೌಕರರಿಗೆ ಸೇರ್ತಾರೆ. ಆಕೆಯೊಂದಿಗೆ ಮುಂದೆ ವಿವಾಹ ಸಹಿತ ಆಗ್ತದೆ. ಅವರಿಗೆ 2 ಪುತ್ರರಿದ್ದಾರೆ, 4 ಪುತ್ರಿಯರಿದ್ದಾರೆ. ಜವಳಿ ವ್ಯಾಪಾರಕ್ಕೆಂದು ಮೊಹಮ್ಮದರು ಬೇರೆ ಬೇರೆ ಪ್ರದೇಶಗಳಿಗೆ ಭೇಟಿ ನೀಡುತ್ತಿದ್ದಾಗ ಅಲ್ಲಿನ ಕ್ರೈಸ್ತ ಮತ್ತು ಯಹೂದಿಗಳ ಪರಿಚಯ ಆಗ್ತದೆ. ಮೆಕ್ಕದ ಬಳಿಯ ಹೀರಾ ಎನ್ನುವ ಬೆಟ್ಟದ ತಪ್ಪಲಿಗೆ ಹೋಗಿ ಧ್ಯಾನಾಸಕ್ತರಾಗ್ತಾರೆ. ಜ್ಞಾನೋದಯವನ್ನು ಪಡೆದ ಪೈಗಂಬರ್ ಜನರು ದೇವದೂತನಂತ ಕರೀತಾರೆ. ಇವರ ತತ್ವಗಳು ಬಹುಬೇಗ ಜನರ ಆಕರ್ಷಣೆಯನ್ನು ಪಡೆದು ಬಹಳ ಜನರು ಅನುಯಾಯಿಗಳು ಆಗ್ತಾರೆ. ಕೆಲವೊಮ್ಮೆ ಧ್ಯಾನಾಸಕ್ತರಾಗಿದ್ದ ಕೆಲವು ಸಂದೇಶಗಳನ್ನು ತನ್ನ ಅನುಯಾಯಿಗಳಿಗೆ ತಿಳಿಸಿ ಅವುಗಳನ್ನು ದೇವರ ಸಂದೇಶಗಳಿಂದ ಪರಿಗಣಿಸಿ ಅವರ ಶಿಷ್ಯರು ಸಂಗ್ರಹಿಸ್ತಾರೆ. ಈ ದಿವ್ಯ ಸಂದೇಶಗಳ ಸಂಗ್ರಹವೇ ಇಸ್ಲಾಂ ಧರ್ಮದ ಪವಿತ್ರ ಗ್ರಂಥ ಕುರಾನ್ ಆಗಿದೆ. ಇನ್ನು ಇಸ್ಲಾಂನ ನಿಯಮಗಳು ವೆರಿ ವೆರಿ ಇಂಪಾರ್ಟೆಂಟ್. ಸೊ ಫಸ್ಟ್ ಒಂದೇದು ಕಲೀಮಾ ಅಂತಾರೆ, ಎರಡನೇದು ನಮಾಜ್ ಅಂತಾರೆ. ಪೌಸ್ ಮಾಡಿ ಚೆನ್ನಾಗಿ ಅದನ್ನು ನೋಡ್ಕೊಂಡು ಹೋಗಿ. ಆಮೇಲೆ ರಂಜಾನ್ ಅಂತಾರೆ, ಜಕಾತ್ ಇದೆ. ಸೊ ಕಡೆಗೆ ಇರತಕ್ಕಂಥದ್ದು ಹಜ್. ಇವ 5 ಕೂಡ ಏನಪ್ಪ ಅಂದರೆ ಇಸ್ಲಾಂ ಧರ್ಮದ ನಿಯಮಗಳು. ಮುಂದಿನ ಪ್ರಶ್ನೆ, ರಜಪೂತರ ಅರಸರು ಸಾಹಿತ್ಯ ಕ್ಷೇತ್ರಕ್ಕೆ ನೀಡಿದ ಕೊಡುಗೆ ವೆರಿ ವೆರಿ ಇಂಪಾರ್ಟೆಂಟ್. ಇಲ್ಲಿಂದ ಒಬ್ಬ ಕವಿ, ಒಬ್ಬ ಲೇಖಕರ ಹೆಸರು ಮತ್ತು ಕೃತಿಗಳು ಖಂಡಿತವಾಗಿ ಬಂದೇ ಬರ್ತದೆ. ಈ ಕ್ವಶನ್ ಇಂಪಾರ್ಟೆಂಟ್ ಅದ. ಅದ್ರ ಜೊತೆಗೆ ಇಲ್ಲಿ ಬಹಳಷ್ಟು ಕೃತಿಗಳು, ಇಲ್ಲಿ ಕವಿಗಳಿದ್ದಾರೆ, ಲೇಖಕರಿದ್ದಾರೆ, ಅವರೆಲ್ಲ ಯಾವ ಪುಸ್ತಕಗಳಿದ್ದಾವೆ ಅನ್ನೋದನ್ನೆಲ್ಲವನ್ನು ಕೊಟ್ಟಿದ್ದೀನಿ. ಸೊ ತಾವುಗಳು ಕೂಡ ಈ ರಜಪೂತರು ಸಾಹಿತ್ಯಕ್ಕೆ ಕೊಟ್ಟಿರ್ತಕ್ಕಂಥ ಕೊಡುಗೆಗಳನ್ನು ನೋಡ್ಕೊಂಡು ಹೋದರೆ ಖಂಡಿತವಾಗಿ ಅಂಕ ಗಳಿಸ್ತೀರಿ. ಇನ್ನು ವೆರಿ ಇಂಪಾರ್ಟೆಂಟ್ ಏನಪ್ಪ ಅಂದರೆ ಇಲ್ತಮ್ಷನ ಆಡಳಿತ ಪದ್ಧತಿ. ಅದು ಮುಖ್ಯವಾಗಿ 40 ಗುಲಾಮರ ಕೂಟ ಅಂತಲೇ ಕರೀತಿದ್ರು. ಸೊ ವೆರಿ ಇಂಪಾರ್ಟೆಂಟ್ ಇದೆ. ಸೊ ನೋಡ್ಕೊಂಡು ಹೋಗಿ ಇದನ್ನು ಪಾಸ್ ಮಾಡಿಕೊಂಡು ತಾವುಗಳು ಕೂಡ ಏನು ಮಾಡ್ಕೊಳ್ಬೇಕು, ಚೆನ್ನಾಗಿ ಪ್ರಿಪ್ರೇಷನನ್ನು ಮಾಡಿಕೊಡ್ರಿ. ಇನ್ನು ಮುಂದಿನ ಪ್ರಶ್ನೆ, ಅಲಾವುದ್ದೀನ್ ಖಿಲ್ಜಿಯ ಆಡಳಿತಾತ್ಮಕ ಸುಧಾರಣೆಗಳು ಯಾವುವು? ಸೊ ಇದು ಕೂಡ 3 ಮತ್ತು 4 ಅಂಕಕ್ಕೆ ತುಂಬಾ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಕ್ವಶನ್. ಇನ್ನು ರಜಪೂತರು ಸಾಹಿತ್ಯ, ಶಿಕ್ಷಣ, ಕಲೆ ಮತ್ತು ವಾಸ್ತುಶಿಲ್ಪಕ್ಕೆ ನೀಡಿದ ಕೊಡುಗೆಗಳಂತ ಕೇಳ್ತಾರೆ. ಅಲ್ಲಿ ಕೃತಿಗಳನ್ನು ಬರೀಬೇಕು, ಶಿಕ್ಷಣದ ಒಂದು ಬೆಳವಣಿಗೆಯನ್ನು ಬರೀಬೇಕು. ಸೊ ಅದನ್ನೆಲ್ಲ ತಾವೇನು ಮಾಡಬೇಕಾಗ್ತದಪ್ಪ ಅಂದರೆ ನೋಟ್ ಡೌನನ್ನು ಮಾಡಬೇಕು. ಮುಂದಿನ ಪ್ರಶ್ನೆ, ಮಧ್ವಾಚಾರ್ಯರು ಪ್ರತಿಪಾದಿಸಿದ ತತ್ವಗಳು ವೆರಿ ವೆರಿ ಇಂಪಾರ್ಟೆಂಟ್. ಇವರ ತತ್ವವನ್ನು ದ್ವೈತ ಸಿದ್ಧಾಂತ ಅಂತ ಕರೀತಾರೆ. ಸೊ ಮಧ್ವಾಚಾರ್ಯರ ತತ್ವಗಳು. ಮುಂದೆ ಬಸವೇಶ್ವರರ ಕಾಯಕದ ತತ್ವದ ಬಗ್ಗೆನೂ ಕೂಡ ನಿಮಗೆ ಕ್ವಶನ್ಸ್ಗಳು ಬರತಕ್ಕಂಥ ಚಾನ್ಸಸ್ ತುಂಬಾ ಇದ್ದಾವೆ. ಶಕ್ತಿ ವಿಶಿಷ್ಟಾದ್ವೈತ ಸಿದ್ಧಾಂತದ ಪ್ರತಿಪಾದಕರೇ ಬಸವಣ್ಣ. ಮುಂದೆ ಈ ಬೀದರ್ನಲ್ಲಿ ಮದ್ರಸಾವನ್ನು ಯಾರು ಸ್ಥಾಪಿಸ್ತಾರೆ? ಮೊಹಮ್ಮದ್ ಗವಾನ. ಈ ಮದ್ರಸಾದ ವಿಶೇಷತೆಯನ್ನು ಕೂಡ ತಮಗೆ ಏನು ಮಾಡ್ಬೋದಪ್ಪ ಅಂದರೆ ಪ್ರಶ್ನೆಗಳಲ್ಲಿ ಕೇಳ್ಬೋದು.
ಅಲ್ಲಿ ಏನೆಲ್ಲ ಕಲಿಸ್ತಿದ್ರು, ಗ್ರಂಥಾಲಯ ವ್ಯವಸ್ಥೆ ಹೇಗಿದೆ, ಅದು ಕೂಡ ಮೋಸ್ಟ್ ಇಂಪಾರ್ಟೆಂಟ್. ಇನ್ನು ತಾವು ದಿನಾನೂ ಕೂಡ ಭಾರತದ ಪ್ರಸ್ತಾವನೆಯನ್ನು ಶಾಲೆಯಲ್ಲಿ ಓದ್ತಾ ಇದ್ದೀರಿ. ಆ ಭಾರತದ ಸಂವಿಧಾನದ ಪ್ರಸ್ತಾವನೆ ಏನನ್ನ ಒಳಗೊಂಡಿದೆ ಅಂತಕ್ಕಂಥ ಪ್ರಶ್ನೆಯೂ ಕೂಡ ಬರ್ತಕ್ಕಂಥ ಸಾಧ್ಯತೆ ತುಂಬಾ ಇದೆ. ಮುಂದೆ ನಮ್ಮ ಸಂವಿಧಾನದ ಪ್ರಮುಖ ಲಕ್ಷಣಗಳು ಏನಿದಾವೆ? ಭಾರತ ಸಂವಿಧಾನ ಅದು ಬೃಹತ್ ಮತ್ತು ಲಿಖಿತ ಇದೆ, ಸರಳ ಮತ್ತು ಕಠಿಣ ಲಕ್ಷಣ, ಸಂಸದೀಯ ಮಾದರಿ ಸರ್ಕಾರ, ಗಣತಂತ್ರ ವ್ಯವಸ್ಥೆ, ಸಂಯುಕ್ತ ಸರ್ಕಾರಗಳ ಪದ್ಧತಿ, ಮೂಲಭೂತ ಹಕ್ಕು, ಇದನ್ನೆಲ್ಲ ಬರಿಬೇಕು. ಮುಂದಿನ ಪ್ರಶ್ನೆ, ಲೋಕಸಭೆ ಸದಸ್ಯರಾಗಲು ಇರಬೇಕಾದ ಅರ್ಹತೆಗಳೇನು? ವೆರಿ ಪಾಪ್ಯುಲರ್ ಕ್ವಶನ್ಸ್ ಅದು. ಮುಂದೆ ಪ್ರಧಾನಮಂತ್ರಿಯ ಅಧಿಕಾರಗಳನ್ನು ಕೇಳ್ತಾರೆ. ಸೊ ಪ್ರಧಾನಮಂತ್ರಿ ಯಾವೆಲ್ಲ ಅಧಿಕಾರಗಳನ್ನು ಮಾಡ್ತಾರೆ? ಖಾತೆ ನೇಮಕ ಮಾಡ್ತಾರೆ, ಸರ್ಕಾರದ ಮುಖ್ಯಸ್ಥ, ಸಚಿವ ಸಂಪುಟದ ನಾಯಕ. ಮುಂದಿನ ಪ್ರಶ್ನೆ, ರಾಜ್ಯಪಾಲರ ಅರ್ಹತೆ ಅಧಿಕಾರ ಅವಧಿಯನ್ನು ಬರಲಿಕ್ಕೆ ಕೇಳ್ತಾರೆ. ಸೊ ಇದು ಕೂಡ ವೆರಿ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಕ್ವಶನ್. ಸೊ ಮುಂದೆ ನೋಡೋದಾದ್ರೆ ಮುಖ್ಯಮಂತ್ರಿಯವರ ಬಗ್ಗೆ ಟಿಪ್ಪಣಿ ಬರಲಿಕ್ಕೆ ಕೇಳ್ತಾರೆ. ಸೊ ಮುಖ್ಯಮಂತ್ರಿಯವರ ಒಂದು ಅರ್ಹತೆ, ಅಧಿಕಾರ ಅವಧಿ, ಕಾರ್ಯಗಳನ್ನು ತಾವೇನು ಮಾಡಬೇಕಾಗಿತ್ತು? ಬರಿಬೇಕಿತ್ತು. ಇನ್ನು ಜನತಾ ನ್ಯಾಯಾಲಯದ 3 ಪ್ರಮುಖ ಗುಣಗಳು. ಜನತಾ ನ್ಯಾಯಾಲಯ ಅಂತಲೂ ವೆರಿ ಇಂಪಾರ್ಟೆಂಟ್ ಕ್ವಶನ್ ಪೇಪರಲ್ಲಿ ಬಂದೇ ಬರ್ತದೆ. ಓಕೆ, ಅದನ್ನು ಲೋಕ್ ಅದಾಲತ್ ಅಂತಲೂ ಕೂಡ ಕರೀತಾರೆ. ಇನ್ನು ಈ ಜನತಾ ನ್ಯಾಯಾಲಯದ ತೀರ್ಪಿನ ವಿಶೇಷತೆ ಅದನ್ನು ಸಹಿತ ನೋಡ್ಕೊಡ್ರಿ. ಇನ್ನು ಇಲ್ಲಿ ಸರ್ವೋಚ್ಚ ನ್ಯಾಯಾಲಯದ ನ್ಯಾಯಾಧೀಶರ ನೇಮಕ ಹೇಗೆ ಮಾಡ್ತಾರೆ? ನೇಮಕ ವಿಧಾನ, ಅರ್ಹತೆಗಳನ್ನು ನೋಡ್ಕೊಡ್ರಿ. ಮುಂದಿನ ಪ್ರಶ್ನೆ, ಉಚ್ಚ ನ್ಯಾಯಾಲಯದ ಅಧಿಕಾರದ ಕರ್ತವ್ಯಗಳು. ಉಚ್ಚ ನ್ಯಾಯಾಲಯ ಅಂದರೆ ಹೈಕೋರ್ಟ್, ಸುಪ್ರೀಂ ಕೋರ್ಟ್ ಅಂದರೆ ಸರ್ವೋಚ್ಚ ನ್ಯಾಯಾಲಯ. ಎರಡೂ ಕೂಡ ಒಂದಂತೂ ಕೂಡ ಕೋರ್ಟ್ಗಳ ಬಗ್ಗೆ ನಿಮಗೆ ಕ್ವಶನ್ಸ್ ಬಂದೇ ಬರ್ತದೆ. ಇನ್ನು ಕುಟುಂಬದ ಲಕ್ಷಣಗಳು ಮತ್ತು ಅವಿಭಕ್ತ ಕುಟುಂಬದ ಲಕ್ಷಣಗಳನ್ನು ಎರಡನ್ನೂ ಕೂಡ ನೋಡ್ಕೊಂಡು ಹೋಗಿ. ಅದರಲ್ಲಿ ಅವಿಭಕ್ತ ಕುಟುಂಬದ ಲಕ್ಷಣಗಳಂತನೂ ಕೂಡ ವೆರಿ ಇಂಪಾರ್ಟೆಂಟ್ ಇದೆ. ದೊಡ್ಡ ಗಾತ್ರ ಇರ್ತದೆ. ಓಕೆನಾ? ಸೊ ಅದನ್ನೆಲ್ಲ ತಾವೇನು ಮಾಡ್ಕೊಳ್ಬೇಕು? ನೋಡ್ಕೊಂಡೋಗಿ. ಇನ್ನು ಭೂಗೋಳಕ್ಕೆ ಬಂದರೆ ಕರ್ನಾಟಕದ 4 ಆಡಳಿತ ವಿಭಾಗಗಳು, ಬೆಂಗಳೂರು, ಮೈಸೂರು, ಬೆಳಗಾವಿ, ಗುಲ್ಬರ್ಗ ಕೇಳ್ತಾರೆ. ಇನ್ನು ಕರ್ನಾಟಕದ ಭೌಗೋಳಿಕ ಸ್ಥಾನಮಾನ ನೋಡ್ಕೊಂಡೋಗಿ. ಸೊ ಅದರ ದಕ್ಷಿಣ, ಉತ್ತರ, ಪೂರ್ವ, ಪಶ್ಚಿಮ ಹೇಗಿದೆನೋ ಅದನ್ನು ಕೂಡ ಬರಿಬೇಕು. ಇನ್ನು ಮುಂದೆ ಕರ್ನಾಟಕದಲ್ಲಿರ್ತಕ್ಕಂಥ 4 ಋತುಮಾನಗಳು ಕೂಡ ವೆರಿ ಇಂಪಾರ್ಟೆಂಟ್. ಬೇಸಿಗೆ ಕಾಲ, ಮಳೆಗಾಲ, ಮಾನ್ಸೂನ್ ಮಾರುತಗಳ ನಿರ್ಗಮನ ಕಾಲ, ಚಳಿಗಾಲ. ಇನ್ನು ಕರ್ನಾಟಕದಲ್ಲಿ ಮಳೆಗಾಲನ ವಿವರಣೆಯನ್ನು ಮಾಡಲಿಕ್ಕೂ ಕೂಡ ನಿಮ್ಗೆ ಏನು ಮಾಡ್ತಾರಪ್ಪ ಅಂದರೆ ಪ್ರಶ್ನೆಗಳು ಬರ್ತಕ್ಕಂಥ ಚಾನ್ಸಸ್ ತುಂಬಾ ಇದೆ. ಮುಂದೆ ಕರ್ನಾಟಕದಲ್ಲಿ ನಿರ್ತಕ್ಕಂಥ ನೀರಾವರಿ ವಿಧಗಳು. ಅದು ಬಾವಿ ಇದೆ, ಕಾಲುವೆ ಇದೆ, ಕೆರೆ ಇದೆ. ಮುಂದೆ ಕರ್ನಾಟಕದಲ್ಲಿರ್ತಕ್ಕಂಥ ಮುಖ್ಯ ಜಲ ವಿದ್ಯುತ್ ಉತ್ಪಾದನಾ ಕೇಂದ್ರಗಳ ಬಗ್ಗೆ ಪ್ರಶ್ನೆಯೂ ಕೂಡ ಬರ್ತಕ್ಕಂಥ ಸಾಧ್ಯತೆ ಇದೆ. ಅವುಗಳನ್ನು ಸಹಿತ ನೋಡ್ಕೊಂಡು ಹೋಗಿ. ಇನ್ನು ನೀರಾವರಿ ಬೇಸಾಯ ಅಂದರೆ ಏನು? ಈ ನೀರಾವರಿ ಬೆಳೆಗಳನ್ನು ಬರಿಬೇಕು. ಮುಂದೆ ವೆರಿ ಪಾಪ್ಯುಲರ್ ಕ್ವಶನ್, ಮಿಶ್ರ ಬೇಸಾಯದ ಪ್ರಮುಖ ಲಕ್ಷಣಗಳು. ಬೆಳೆಗಳನ್ನು ಬೆಳೆಯೋದು, ಅದರ ಜೊತೆಗೆ ಪಶುಸಂಗೋಪನೆಯನ್ನು ಮಾಡೋದಕ್ಕೇನೆ ಏನಂತ ಕರಿತೀವಿ? ಮಿಶ್ರ ಬೇಸಾಯ ಅಂತ ಕರಿತೀವಿ. ಇನ್ನು ವೆರಿ ಫಿಕ್ಸ್ ಕ್ವಶನ್ ಇದು, ಸ್ಥಿರಾತ್ಮಕ ಮತ್ತು ಚಲನಾತ್ಮಕ ಅರ್ಥಶಾಸ್ತ್ರ. ಭಾಳ ಸರಿ ರಿಪೀಟ್ ಮಾಡಿದಾರೆ ಕ್ವಶನ್ಸ್. ಅದನ್ನೆರಡೂ ಕೂಡ ತಾವುಗಳು ಡೆಫಿನೇಷನ್ ಬರೆದ್ರೂ ಕೂಡ ಏನಾಗ್ತದಪ್ಪ ಅಂದ್ರೆ ಅದರ ವ್ಯತ್ಯಾಸ ಕ್ಲಿಯರ್ ಆಗ್ತದೆ. ಅದನ್ನು ಕೂಡ ನೋಡಿಕೊಂಡು ಹೋಗಿ. ಇನ್ನು ವಿಡಿಯೋದ ಕಡೆಯ ಪ್ರಶ್ನೆಗಳಿಗೆ ಬಂದಂಗೆ ಕೃಷಿ ವಲಯದ ಪ್ರಾಮುಖ್ಯತೆ, ಇದಂತೂ ಕೂಡ ವೆರಿ ಇಂಪಾರ್ಟೆಂಟ್. ಕೃಷಿ ವ್ಯವಸಾಯದ ಮುಖ್ಯ ಪ್ರಾಮುಖ್ಯತೆ ಕೇಳ್ತಾರೆ, ಮಹತ್ವ ಕೇಳ್ತಾರೆ, ಅದನ್ನು ನೋಡ್ಕೊಡ್ರಿ. ಇನ್ನು ಈ ಹೆನ್ರಿ ಫಯೋಲ್ ರವರ ಪ್ರಕಾರ ನಿರ್ವಹಣೆಯ ತತ್ವಗಳಂತನೂ ಕೂಡ ನಿಮಗೆ ಕೇಳ್ತಕ್ಕಂಥ ಚಾನ್ಸಸ್ ತುಂಬಾ ಇದೆ. ಕಳೆದ 2-3 ವರ್ಷಗಳಂತ ಕೂಡ ಈ ಕ್ವಶನ್ ಅಂತ ಏನಾಗದಪ್ಪ ಅಂದ್ರೆ ತುಂಬಾ ಪಾಪ್ಯುಲರ್ ಆಗಿದೆ. ಭಾಳ ಕೇಳ್ತಾರೆ. ಲಾಸ್ಟ್ ಇದೆ ನಿರ್ವಹಣೆಯ ಕಾರ್ಯಗಳು ಯಾವುವು ಅಂತಕ್ಕಂಥ ಪ್ರಶ್ನೆನೂ ಕೂಡ ಬರ್ಬೋದು. ಇಷ್ಟು ಕ್ವಶನ್ ಆನ್ಸರಲ್ಲಿ ಖಂಡಿತವಾಗಿ ನಿಮಗೆ 10 ಪ್ರಶ್ನೆ ಮತ್ತು ಉತ್ತರಗಳಾದರೂ ಕೂಡ ನಿಮ್ಮ ಪರೀಕ್ಷೆಯ ಪ್ರಶ್ನೆ ಪತ್ರಿಕೆಗಳಲ್ಲಿ ತಾವುಗಳು ನೋಡ್ತೀರಿ ವಿದ್ಯಾರ್ಥಿಗಳೇ, ಸ್ನೇಹಿತರೆ ಅಂತ ಹೇಳ್ತಾ ನಿಮ್ಮ ಎಕ್ಸಾಮ್ಗೆ ಆಲ್ ದ ಬೆಸ್ಟ್. ನಿಮ್ಮ ಪರೀಕ್ಷೆ ತುಂಬಾ ಚೆನ್ನಾಗಾಗಬೇಕು. ನಿಮ್ಮ ಪರೀಕ್ಷೆಗೆ 2 ಪ್ಲೇಲಿಸ್ಟ್ ಲಿಂಕನ್ನು ಕೊಡ್ತಾ ಇದ್ದೀನಿ. ಇಂದಿನ ಪ್ರಶ್ನೋತ್ತರ ವಿಡಿಯೋ ನೋಡದೇ ಇದ್ರೆ ಅದನ್ನು ರಿವೈಸಲ್ ಸಿಲೆಬಸ್ 9ನೇ ತರಗತಿ ಸಮಾಜ ವಿಜ್ಞಾನದಲ್ಲಿ ಹೋಗಿ ಪ್ರಶ್ನೋತ್ತರಗಳನ್ನು ನೋಡ್ಕೊಡ್ರಿ. ಆಮೇಲೆ ಬಿಡಿಸಿದ ಕ್ವಶನ್ ಪೇಪರ್ ಬೇಕಾಗಿದ್ದರೆ FASC ಎಕ್ಸಾಮ್ ಕ್ವಶನ್ ಪೇಪರ್ 2023-24 ನೋಡಿ ಹೆಚ್ಚು ಅಂಕಗಳನ್ನು ಗಳಿಸಿ ನಿಮ್ಮ ಎಕ್ಸಾಮ್ಗೆ ಬೆಸ್ಟ್ ಆಫ್ ಲಕ್. ಖಂಡಿತವಾಗಿ ಇಷ್ಟು ನೋಡ್ಕೊಂಡು ಹೋದರೆ ಮ್ಯಾಕ್ಸಿಮಮ್ ಸ್ಕೋರ್ಗಳನ್ನು ಮಾಡೇ ಮಾಡ್ತೀವಿ. ಬಾಯ್.